ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಆಳಂದ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಲೆಕುಣಿಯಲ್ಲಿ ಒಂದು ಪಾಲಕರ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಈ ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆ ಆಳಂದ ಈ ಒಂದು ತಾಲೂಕಾ ಪಂಚಾಯತ್ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀ ಹನುಮಂತರ ಶಿವಾ ಸರ್ ಅವರಿಗೆ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಂದ ಮುಖ್ಯ ಅಡುಗೆಯವರು, ಸಹಾಯಕರು ಹಾಗೂ ಮುದ್ದು ಮಕ್ಕಳು ಹಾಗೂ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಶ್ರೀ ಬಾಬು ಶಾ ಪೂಜಾರಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇವರಿಗೂ ಕೂಡ ಎಲ್ಲರ ಪರವಾಗಿ ಶ್ರೀಯುತ ಧರ್ಮಣ್ಣ ಪ್ರಭು ಸರ್ ಗ್ರಾಮ ಪಂಚಾಯತ್ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಇವರಿಗೂ ಕೂಡ ಏನಪ್ಪಾ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಇಂದಿನ ಈ ಒಂದು ಪಾಲಕರ ಸಭೆಯಲ್ಲಿ ಈ ಒಂದು ಎಲ್ಲ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳ ಪಾಲಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಮಗೆ ತುಂಬಾ ಖುಷಿಯಾಗಿದೆ. ಆದರೆ ಇನ್ನೂ ಹಲವಾರು ಜನ ಪಾಲಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು, ಅದಕ್ಕೆ ಸ್ವಲ್ಪ ನಿರಾಶೆ ಆಗ್ತಾ ಇದೆ. ಒಂದ್ ಕಡೆ ಸಂತೋಷ, ಒಂದ್ ಕಡೆ ನಿರಾಶೆ. ಇರಲಿ, ಅದು ಇದ್ದುದೇ ಜೀವನ ಅಂತಂದಾಗ. ಹಾಗಾಗಿ ಸ್ವಲ್ಪ ಮಕ್ಕಳ ಕಡೆನೂ ಕೂಡ ನಾವು ಬರೀ ಶಿಕ್ಷಕರಷ್ಟೇ ಗಮನ ಹರಿಸೋದಲ್ಲ, ತಾವು ಕೂಡ ಪಾಲಕರಾದವರು ಏನಪ್ಪಾ ಅಂತಾರೆ ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರವನ್ನು ಬೆಳೆಸುವುದರ ಮೂಲಕ ಶಾಲೆಗೆ ನನ್ನ ಮಗ ಬರ್ತಾ ಇದ್ದಾನೆಲ್ಲ ಬಂದು ಏನ್ ಮಾಡ್ತಾ ಇದ್ದಾನೆ ಎನ್ನುವುದು ಕೂಡ ಏನಪ್ಪ ತಾವು ಕೂಡ ವಿಚಾರ ಮಾಡ್ಬೇಕು. ಶಾಲೆಗೆ ಹೋಗಿದ್ದ ನನ್ನ ಮಗ, ಶಾಲೆಗೆ ಹೋಗಿದ್ದಾಳೆ ನನ್ನ ಮಗಳು, ಮುಂಜಾನೆ 10ರಿಂದ 4:30 ಅವ್ರ ಶಿಕ್ಷಕರೇ ಹೊಣೆಗಾರರು ಅಂತೇಳಿ ನಮಗೆ ಎಲ್ಲನೂ ಹಾಕಿಬಿಡೋದಲ್ಲ. ಹಾಗಾಗಿ ಒಂದು ಏನಾದ್ರೂ ಅಭಿವೃದ್ಧಿ ಕಾರ್ಯ ಆಗ್ಬೇಕಂತಂದ್ರೆ ಎಲ್ಲರ ಸಹಕಾರದ ಅಗತ್ಯತೆ ಇರುತ್ತೆ. ಹಾಗಾಗಿ ಏನಪ್ಪಾ ಅಂದ್ರ ತಾವು ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಅವರೆಲ್ಲರಿಗೂ ಕೂಡ ಏನಪ್ಪಾ ಅಂತಂದ್ರ ಪಾಲಕರಿಗೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ, ಮಕ್ಕಳ ಪರವಾಗಿ ಅಂತ ತುಂಬ ಹೃದಯದ ಸ್ವಾಗತವನ್ನ ಅವರಿಗೂ ಕೂಡ ಕೋರುತ್ತೇನೆ. ಈ ಕಾರ್ಯಕ್ರಮವನ್ನ ಮೊದಲನೇದಾಗಿ ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಾಗಿರ್ತಕ್ಕಂಥ ಭಾಗ್ಯಶ್ರೀ ಹಾಗೂ ಆರೋಹಿ ಇವರಿಂದ ಪ್ರಾರ್ಥನಾ ಗೀತೆ ಅವರು दया कर दान भक्ति का हमें परमात्मा देना, दया करना हमारी आत्मा में शुद्धता देना। दया कर दान भक्ति का हमें परमात्मा देना, दया करना हमारी आत्मा में शुद्धता देना। हमारे ध्यान में आओ, प्रभु आँखों में बस जाओ, अंधेरे दिल में आकर के परम ज्योति जगा देना। बहा दो प्रेम की गंगा, दिलों में प्रेम का सागर, हमें आपस में मिलजुल कर प्रभु रहना सिखा देना। दया करना भक्ति का हमें परमात्मा देना, दया करना हमारी आत्मा में शुद्धता देना। हमारे कर्म हो सेवा, हमारा धर्म हो सेवा, सदा ईमान हो सेवा, सेवक चर बना देना। वतन के वास्ते जीना, वतन के वास्ते मरना, वतन पर जान फिदा करना, प्रभु हमको सिखा देना। दया कर दान भक्ति का हमें परमात्मा देना, दया करना हमारी आत्मा में शुद्धता देना। दया कर दान भक्ति का हमें परमात्मा देना, दया करना हमारी आत्मा में शुद्धता देना। ಧನ್ಯವಾದಗಳು ಮುದ್ದು ವಿದ್ಯಾರ್ಥಿನಿಯರಿಗೆ. ಇದೀಗ ಪ್ರಾರ್ಥನಾ ಗೀತೆ ಮುಗಿದ್ರೆ ಈಗ ಮುಂದಿನದಾಗಿ ಏನಪ್ಪಾ ಅಂತಂದ್ರ ಈ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಬಾಬು ಶಾ ಪೂಜಾರಿರವರು ಈ ಒಂದು ಶಾಲೆಗೆ ಸರ್ಕಾರದಿಂದ ಎಷ್ಟೆಷ್ಟು ಅನುದಾನ ಬಂದಿದೆ
ಅದು ಎಷ್ಟೆಷ್ಟು ಅನುದಾನ ಏನಪ್ಪ ಅಂದ್ರೆ ಉಪಯೋಗ ಮಾಡಿಕೊಂಡಿದ್ದಾರೆ, ಎಷ್ಟೆಷ್ಟು ಉಳಿದಿದೆ ಎನ್ನುವುದನ್ನ ಸರ್ ಅವರು ಊರಿ ಹೇಳ್ತಾರೆ. ಸ್ವಲ್ಪ ತಾವೆಲ್ಲರೂ ಸ್ವಲ್ಪ ಶಾಂತತೆಯಿಂದ ಕೇಳ್ಕೊಳ್ಬೇಕಂತ ಮಾಡ್ತಾರೆ. ಎರಡು ಸಾವಿರದ 23-24ನೇ ಸಾಲಿನ ಶಾಲಾ ಅನುದಾನದ ವಿವರ. ದಿನಾಂಕ 25/6/2023 ಪ್ರಾರಂಭಿಕ ಶುಲ್ಕ 26,616. 17/8/2023 ಶಿವಶಾಸ್ತ್ರ ಅನುದಾನ 25,990. 19/8/2023 ಶಾಲಾ ನಿರ್ವಹಣೆಗೆ ಜಮಾ 12,500. 12/9/2023 ಸಾರಿಗೆ ವೆಚ್ಚ WSN 4,250. 25/9/2023 ಬ್ಯಾಂಕ್ ಬಡ್ಡಿ 291. 25/12/2023 ಬ್ಯಾಂಕ್ ಬಡ್ಡಿ 315. 3/2/2024 ಶಾಲಾ ಅನುದಾನ 2,000 ರೂಪಾಯಿ. 3/2/2024 ಶಾಲಾ ನಿರ್ವಹಣೆ ಜಮಾ 9,416. 18/3/2024 ಶೌಚಾಲಯ ಸ್ವಚ್ಛತೆಗೆ 500 ರೂಪಾಯಿ. 18/3/2024 ಶಾಲಾ ಅನುದಾನ 37,500. 18/3/2024 ಕುಡಿಯುವ ನೀರು ಅನುದಾನ 500 ರೂಪಾಯಿ. 25/3/2024 ಶಿಕ್ಷಕರ ಅನುದಾನ ಜಮಾ 10,000 ರೂಪಾಯಿ. 25/3/2024 ಬ್ಯಾಂಕ್ ಬಡ್ಡಿ ಜಮಾ 286 ರೂಪಾಯಿ. 27/3/2024 ರ್ಯಾಂಪ್ ಮತ್ತು ವಿದ್ಯುತ್ ಜಮಾ 6,000 ರೂಪಾಯಿ. 30/3/24 ಶೌಚಾಲಯ ಅನುದಾನ ಜಮಾ 5,453. ಒಟ್ಟು ಬಂದಂತ 2023-24ನೇ ಸಾಲಿನ ಅನುದಾನ 1,41,617 ರೂಪಾಯಿ. ಇದರಲ್ಲಿ ಖರ್ಚಾಗಿರ್ತಕ್ಕಂಥ ಅನುದಾನ ವಿದ್ಯುತ್ ಬಿಲ್ ಪಾವತಿ 720 ರೂಪಾಯಿ. 20/9/2023 ವಿದ್ಯುತ್ ಬಿಲ್ ಶಾಲಾಡಳಿತ ಖರ್ಚು 5,859. 26/9/2023 ಸಾರಿಗೆ ವ್ಯವಸ್ಥೆ ಖರ್ಚು ಹ್ಯಾಂಡಿಕ್ಯಾಪ್ CWSN 4,250 ರೂಪಾಯಿ ಕೊಡಲಾಗಿದೆ. 14/11/2023 ಶಾಲಾ ಅನುದಾನ ಖರ್ಚು 15,000. 14/11/2023 ಶಾಲಾ ನಿರ್ವಹಣೆ ಖರ್ಚು 10,990. 16/12/2023 ಶಾಲಾ ನಿರ್ವಹಣೆ ಖರ್ಚು 516 ರೂಪಾಯಿ. ಒಟ್ಟು 23-24ನೇ ಸಾಲಿನ ಅನುದಾನ ಖರ್ಚಾದ ಮೊತ್ತ 37,335 ರೂಪಾಯಿ. ಒಟ್ಟು ಅನುದಾನ ಜಮಾ 1,41,617. ಒಟ್ಟು ಖರ್ಚಾದ ಅನುದಾನ 37,335. ಒಟ್ಟು ಉಳಿದ ಹಣ 1,42,082. ಒಟ್ಟು 2023-24ನೇ ಸಾಲಿನ ಅನುದಾನದ ವಿವರ. ನಾವು ದಿನಾಂಕ 1/8/2025 ತರಗತಿ ದಾಖಲಾತಿ ಹಾಜರಾತಿ ಹಾಗೂ ಗಂಡು ಹೆಣ್ಣು ಒಟ್ಟು ಮಕ್ಕಳ ಸಂಖ್ಯೆ ಮತ್ತು ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ವರ್ಗಗಳ ವಿವರ. ತರಗತಿ 1ನೇ ತರಗತಿಯಲ್ಲಿ ಫಸ್ಟ್ 8 ಹುಡುಗರು, 2ನೇ ತರಗತಿಯಲ್ಲಿ 3, 3ನೇ ತರಗತಿಯಲ್ಲಿ 6, 4ನೇ ತರಗತಿಯಲ್ಲಿ 6, 5ನೇ ತರಗತಿಯಲ್ಲಿ 4, 6ನೇ ತರಗತಿಯಲ್ಲಿ 12, 7ನೇ ತರಗತಿಯಲ್ಲಿ 5, 8ನೇ ತರಗತಿಯಲ್ಲಿ 8. ಒಟ್ಟು 62 ವಿದ್ಯಾರ್ಥಿಗಳಿದ್ದು ನಾವು ಫಸ್ಟ್ ದಿವಸ ವಿಜಿಟಿಗೆ ಬಂದಾಗ 1ನೇ ತರಗತಿಯಿಂದ ಹಾಜರಾತಿ ಮಕ್ಕಳ ಸಂಖ್ಯೆ 3, ಗಂಡು ಹೆಣ್ಣು 3, ಒಟ್ಟು ಗೈರು ಹಾಜರಿ 5. 2ನೇ ದಿವಸ 2ನೇ ತರಗತಿ 3 ದಾಖಲಾತಿ ಇದ್ದು ಹಾಜರಾತಿ 2, 1 ಗೈರು. 3ನೇ ತರಗತಿಯಲ್ಲಿ 6 ದಾಖಲಾತಿ, ಅದರಲ್ಲಿ 3 ಹಾಜರಾತಿಯಾಗಿದ್ದು 3 ಗೈರು ಹಾಜರು. 4ನೇ ತರಗತಿ 6 ದಾಖಲಿದ್ದು 4 ಹಾಜರಾತಿ, 2 ಗೈರು ಹಾಜರಾಗಿರುತ್ತವೆ. 5ನೇ ತರಗತಿಯಲ್ಲಿ 14 ವಿದ್ಯಾರ್ಥಿ ದಾಖಲಾತಿ, 9 ಹಾಜರಾತಿ, 5 ಗೈರು ಹಾಜರಾಗಿರುತ್ತವೆ. 6ನೇ ತರಗತಿಯಲ್ಲಿ 12 ವಿದ್ಯಾರ್ಥಿಗಳು, 11 ಹಾಜರಾತಿ, 1 ಗೈರು ಹಾಜರಾತಿ. 7ನೇ ತರಗತಿಯಲ್ಲಿ 5 ದಾಖಲಾತಿ ಇದ್ದು ಹಾಜರಾತಿ 4, 1 ಗೈರು ಹಾಜರಿ. 8ನೇ ತರಗತಿಯಲ್ಲಿ 8 ಹಾಜರಾತಿ, 8 ದಾಖಲಾತಿ, 6 ಹಾಜರಾತಿ, ಒಟ್ಟು 2 ಏನದ ಗೈರು ಹಾಜರಿ. ಒಟ್ಟು ಏನದ 1/8/2025 ತಾರೀಕಿನಲ್ಲಿ 20 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದು 42 ಹಾಜರಾತಿ ಆಗಿರುತ್ತಾರೆ.
ಹಾಜರಾತಿ 51, ಗೈರು ಹಾಜರಿ 11, ಒಟ್ಟು 62 ದಾಖಲಾತಿ. 3/4/8/2025 ನಿನ್ನಿಂದು ಒಟ್ಟು ದಾಖಲಾತಿ 62, ಹಾಜರಾತಿ 45, ಒಟ್ಟು ಗೈರು ಹಾಜರಿ 17 ವಿದ್ಯಾರ್ಥಿಗಳು ನಿನ್ನಿಂದು. ಒಟ್ಟು ಎಷ್ಟು 3 ದಿನ ಸಾಮಾಜಿಕ ಇದೀಗ ಪಾವತಿ ಪೂಜಾರಿ ಸರ್ ಅವರು 2023-24ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಅನುದಾನ ಹಾಗೂ ಖರ್ಚು ಮಾಡಿದ ಹಣದ ವಿವರವನ್ನು ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗೂ ಸರ್ ಅವರು ಸತತವಾಗಿ 3 ದಿವಸ ಈ ಶಾಲೆಗೆ ವಿಸಿಟ್ ಕೊಟ್ಟಿದ್ದಾರೆ. ಮೊದಲನೇದಾಗಿ 1ನೇ ಆಗಸ್ಟ್ದಿಂದ 3 ದಿವಸ ಆಯಿತು. 1ನೇ ಆಗಸ್ಟ್ನ ಎಷ್ಟು ಮಕ್ಕಳು ಆಬ್ಸೆಂಟ್ ಇದ್ರು, ಎಷ್ಟು ಮಕ್ಕಳು ಪ್ರೆಸೆಂಟ್ ಇದ್ರು, 2ನೇ ತಾರೀಕಿನ ದಿವಸ ಮತ್ತು 3ನೇ ತಾರೀಕಿನ ದಿವಸ ಎಲ್ಲನೂ ತಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ತಮ್ಮ ಮಕ್ಕಳನ್ನ ಏನಪ್ಪ ಅಂತಂದ್ರೆ ದಯವಿಟ್ಟು ಶಾಲೆಗೆ ತಪ್ಪದೆ ಕಳಿಸಿ ಅಂತ ಹೇಳಿ ಹಿಂಗೆ ಡೈರೆಕ್ಟಾಗಿ ಹೇಳೋದಕ್ಕೆ ಏನದಪ್ಪ ಅಂದ್ರೆ ಹಿಂಗೆ ಇಂಡೈರೆಕ್ಟಾಗಿ ನಿಮ್ಗೆ ಹೇಳೋಂಗೆ ಅಷ್ಟೇ. ತಮ್ಮ ಮಕ್ಕಳನ್ನ ಶಾಲೆಗೆ ತಪ್ಪದೆ ಕಳಿಸ್ರಿ ಅಂತ ಹೇಳಿಸೋದಾಗಿ ಈಗ ಸರ್ ಅವರು ನಮ್ಮ ತಾಲೂಕು ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಹನುಮಂತರಾವ್ ಶಿವಾಸ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನೋಡ್ರಿ, ಈ ಒಂದು ಎಲ್ಲ ಪಾಲಕರಲ್ಲಿ ಒಂದೊಂದು ವಿನಯ ಏನಪ್ಪ ಅಂತಂದ್ರೆ ಇಲ್ಲಿವರೆಗೂ ಸುಮಾರು ಮಕ್ಕಳಲ್ಲಿ 1ನೇ ತರಗತಿ 8ನೇ ತರಗತಿ ವ್ಯಾಸಂಗ ಮಾಡ್ತಿದ್ದಾರೆ. ಈ ಶಾಲೆಯಲ್ಲಿ ನೀವು ನೋಡ್ತಾ ಇದ್ದೀರಾ, ಏನೇನೋ ಸ್ವಲ್ಪ ತೊಂದರೆಗಳ ಏನೇನು ಆಗಬೇಕು ಎನ್ನುವುದನ್ನ ಸರ್ ತಮ್ಮ ಬಾಯಿ ಮುಖಾಂತರ ಕೇಳಬೇಕಂತ. ಹಾಗಾಗಿ ಇಲ್ಲಿ ಏನಾದರೂ ತೊಂದರೆಗಳ ಏನಾಗಬೇಕು, ಏನೇನೋ ತಮ್ಮ ಅನಿಸಿಕೆಗಳನ್ನು ಸ್ವಲ್ಪ ಯಾರಾದರೂ ಒಬ್ಬರು ವ್ಯಕ್ತಪಡಿಸಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ತಾವೆಲ್ಲ ಮಾಡ್ಬೇಕಾದ್ರೆ ಯಾರಾದರೂ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ ಸಾಲಿ ಚಂದ ಅದಾರೇನ್ರಿ, ಸಾಲಿ ಚಂದ ಇಲ್ಲರೇನ್ರಿ, ಶಾಲೆಗೆ ಸಂಬಂಧಿಸಿದ ಮಗುವಿನ ಪಾಲಕರಾಗಿರ್ತಕ್ಕಂಥ ಹಾಗೂ ಈ ಒಂದು ಶಾಲೆಯಲ್ಲಿ ಮುಖ್ಯ ಅಡಿಗೆಗಳಾಗಿ ಕಾರ್ಯನಿರ್ವಹಿಸುವಂತ ಶ್ರೀಮತಿ ಅವರು ತಮ್ಮ ಅನಿಸಿಕೆಯನ್ನು ನಾನು ನೋಡ್ಲಿಕ್ಕೆ ಹೇಳ್ತೇನೆ. ಕಲಿಸಿ
ಈಗ ಮತ್ತೆ ಯಾರಾದ್ರೂ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹಿರಿಯ ಶಿಕ್ಷಕಿಯಾಗಿರ್ತಕ್ಕಂಥ ಆನಂದ ಒಂದು ಸಲಹೆ ಸೂಚನೆಗಳನ್ನ
ಮಕ್ಕಳನ್ನ ಬೇರೆ ಶಾಲೆಗೆ ಕಳಿಸ್ಬೇಕಾಗ್ತದೆ. ಈ ಶಾಲೆ ಮುಗಿದ್ರೆ ಆದ್ರೆ ಮಕ್ಕಳು ಈ ಕಡೆ ಬರ್ತಾ ಇಲ್ಲ. ಬರೀ ಹಳ್ಳಿ ಶಾಲೆ, ಅವು ಏನಂತಾರೆ ಇಂಗ್ಲಿಷ್ ಮೀಡಿಯಂ ಶಿಕ್ಷಕರ ಶಾಲೆ ನೀವು ಹೇಳ್ತೀವಿ. ಆದ್ರೆ ಅದು ಏನ್ ಕಲಿಸ್ತಾರೆ ಹೋಮ್ವರ್ಕ್ ಇಲ್ಲ ಅಂತಾರೆ. ಅದು ಹೋಮ್ವರ್ಕ್ ಏನಾಗ್ತದೆ ಇಡೀ ದಿನ ಒಂದು ಮಕ್ಕಳು ಬರೀತಾವ. ಆದ್ರೆ ನಿಮ್ಮ ಊರಲ್ಲಿ ನೀವು ಕಣ್ಣಿದೆ ಇರುವಂತ ಒಂದು ಶಾಲೆ ಇದೆ, ಅತಿ ಸುಂದರವಾಗಿ ಶಾಲೆ ನೋಡಕ್ ಎಲ್ಲರೂ ಬಂದವರು ಏನಂತಾರೆ ಶಾಲೆ ಭಾಳ ಚಂದ ಅಂತ. ಅದಕ್ಕೆ ನೀವು ಊರಲ್ಲಿ ಇದ್ದವರು ನೀವು ಏನ್ ಮಾಡ್ಬೇಕು ಸ್ವಲ್ಪ ತಿರುಗಿ ನೋಡ್ರಿ. ಮೊದಲು ನಾನು ಸ್ಕೂಲ್ ಬಂದಾಗ 268 ಹೋಗಿದ್ದು, ಅಲ್ಲಿ ಒಂದು ತಾಸಾಗ 40 ನಾವು ಮಾಡ್ಬೇಕಾದ್ರೆ ನಮ್ಗೆ ಆಗ್ತದೆ. ಆದ್ರೆ ಈಗೇನಾಗಿದೆ ಮಕ್ಕಳ ಸಂಖ್ಯೆ ಕಮ್ಮಿ ಆದ್ರೂ ಏನಾಗಿದೆ ಶಿಕ್ಷಕರು ಇಲ್ಲ, ಹೋಗ್ತಾರೆ. ಅದು 8ರಿಂದ 1ರಿಂದ 8ನೇ ತರಗತಿವರೆಗೆ ಮಕ್ಕಳ ಒಂದು ಹೊರೆ ನಮ್ಮ ಇದೆ. ಯಾವುದಾದ್ರು ಮಾಡ್ಬೇಕು, ಒಂದೇ ಸಬ್ಜೆಕ್ಟ್ ಒಂದೊಂದು ಕ್ಲಾಸಲ್ಲಿ 6 ಸಬ್ಜೆಕ್ಟ್ ಅದಾವ. ಅದರಲ್ಲಿ ನಾವು 3 ಜನ ಅಷ್ಟೇ ಮೇಲ್ಗಡೆ, ಮತ್ತೆ ಇಲ್ಲಿ ಬಂದು ನಾವು ಮಾಡುವಂತ ಕಾರ್ಯಗಳು ನಮ್ಗೆ ನಾವು ಮಾಡ್ತೀವಿ. ಆದ್ರೆ ಮಕ್ಕಳ ಒಂದು ವಿದ್ಯಾಭ್ಯಾಸ ನಡೀತಾ ಇದೆ ಇಲ್ಲ ಅನ್ನೋದ್ರ ಬಗ್ಗೆ ನೀವೆಲ್ಲರೂ ದಿನನಿತ್ಯ ಚೆಕ್ ಮಾಡಿ ಚೆಕ್ ಮಾಡಿದ್ರೆ ಇಲ್ಲ ಹೋಮ್ವರ್ಕ್ ನನ್ನ ಮಗ ಮಾಡಿಲ್ಲ ನೀವು ಹೇಳಿ ನಾವು ಹೋಗ್ತೀವಿ. ಆದ್ರೆ ನಾವು ಹೇಳಿಲ್ಲ ಅಂತಲೂ ಹೇಳಿ ನಾವು ಅದಕ್ಕೂ ನಾವು ತಿಳ್ಕೊತೀವಿ ಏನಾದ್ರೂ ನಮ್ಮಿಂದ ತಪ್ಪಾಗಿತ್ತು ಅಂತ. ಇಷ್ಟ ಹೇಳಿ ನಾನು ಎರಡು ಭಾಷೆ ಮುಂದಿನದಾಗಿ ಈಗ ಮಕ್ಕಳು ನಮ್ಮ ಅನಿಸಿಕೆಗಳನ್ನಾಗಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ನಾವೆಲ್ಲರೂ ಈ ಶಾಲೆ ಒಂದು ಸಭೆಯನ್ನು ಆಯೋಜಿಸಿ ಇದರ ಉದ್ದೇಶ ಅಂತಂದ್ರೆ ಈ ಶಾಲೆಗೆ ಎಲ್ಲರೂ ಪಾಲಕರು, ಮಕ್ಕಳು ಮತ್ತು ಶಿಕ್ಷಕರು ಮತ್ತು ನಾವು ತಾಲೂಕಿನಿಂದ ಎಲ್ಲರೂ ಸೇರಿ ದಿನ ಕಾನೂನಿನ ಒಂದು ಸರ್ಕಾರಿ ಇದೆ ಪ್ರಾಥಮಿಕ ಶಾಲೆಯಲ್ಲಿ ಸೇರಿದ್ವಿ. ಇದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮುಖ್ಯ ವಿಷಯ, ಮುಖ್ಯ ಯಾಕಂದ್ರೆ ಇನ್ನೂ ಜಾಸ್ತಿ ಪಾಲಕರು ನೀವು ಇದೇ ಬರಲಿಲ್ಲ ಪಾಲಕರು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ಶಿಕ್ಷಕರು ಹೇಳ್ದಂಗೆ ನಿಮ್ಮ ಶಾಲೆ ಒಂದಿನ ಮುಗಿಸ್ತದೆ, ಇದು ಸತ್ಯ ಮಾತು. ಬಟ್ ನೀವು ಪ್ರೈವೇಟ್ ಶಾಲೆ ಕಡೆ ಹಸ್ತಾ ಹೋದ್ರೆ ಪರಿಸ್ಥಿತಿ ಹಾಗೆ ಬರ್ತದೆ. ಬಟ್ ನಮ್ಮ
ಬಂದಿರೋದು. ಅದು ಆ ಯೋಜನೆ ಉದ್ದೇಶ ಏನು ಇಟ್ಕೊಂಡು ಜಾರಿಗೆ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕಲಿತಿರ್ತಕ್ಕಂಥ 6 ವರ್ಷಗಳ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗುವನ್ನು ದಾಖಲಾಗಿರ್ಬೇಕು. ಯಾವುದೇ ಮಗು ಶಾಲೆಯಿಂದ ಹೊರಗೆ ಉಳಿಬಾರ್ದು. ಈ ಕೆಲವರು ಸೀಸನ್ ವೈಸ್ ಒಳ್ಳೆ ಹೋಗ್ತಾರೆ, ಬೇರೆ ಕಡೆ ಕೆಲಸ ಮಾಡ್ತಾರೆ, ಮಗು ಕರ್ಕೊಂಡು ಹೋಗ್ತಾರೆ, ಮತ್ತೆ ಕರ್ಕೊಂಡು ಬಂದು ಯಾವ ಶಾಲೆಯಲ್ಲಿ ಅಡ್ಮಿಷನ್ ಮಾಡಲ್ಲ. ಆ ತರ ಮೊದಲಿಗೆ ಮಾಡ್ತಿದ್ರು ಜನರೆಲ್ಲ. ಆ ಮಗುವಿಗೆ ಒಂದು ವಿದ್ಯಾಭ್ಯಾಸ ಮುಟ್ಟಿಲ್ಲ, ಸಿಗ್ತಿಲ್ಲ, ಹಂಗಾಗಿ ಅನಕ್ಷರಸ್ಥರು ಆಗ್ತಿದ್ರು. ಹಂಗ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಮಗುವಿಗೆ ಶಿಕ್ಷಣ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದ್ರು. ಆದ್ರೂ ಕೂಡ ತುಂಬಾ ಒಂದು ಶಿಕ್ಷಕರು, ಅಧಿಕಾರಿಗಳು ಎಲ್ಲರೂ ಶ್ರಮ ಪಟ್ಟು ಎಲ್ಲ ಮಕ್ಕಳನ್ನು ದಾಖಲಾತಿ ಮಾಡಲಿಕ್ಕೆ ಮಾಡಿದ್ದಾರೆ. ದಾಖಲಾತಿ ಮಾಡಿದ್ರು ಕೂಡ ದಾಖಲಾತಿ ಇರೋ ಮಕ್ಕಳು ಶಾಲೆಗೆ ಒಂದು 2-3 ಜನ ಗೊತ್ತಾಗಿಲ್ಲ, ದೀರ್ಘಕಾಲ ಆಪ್ಷನ್ ಇದ್ದಾರೆ. ಕೆಲವೊಂದು ಶಾಲೆಗಳಲ್ಲಿ ಇಲ್ಲಿ ದೀರ್ಘಕಾಲ ಆಪ್ಷನ್ ಇರೋರು ಯಾರು ನಮಗೆ ಮಾಹಿತಿ ಇಲ್ಲ, ಯಾವ ದೀರ್ಘಕಾಲ ಆಪ್ಷನ್ ಇಲ್ಲ ಅಂದ್ರೆ ಅಡ್ಮಿಷನ್ ಮಾಡಿಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಅವರು ತಾಯಿ ತಂದೆಯಲ್ಲಿ ವಲಸೆ ಹೋಗ್ಬಿಡ್ತಾರೆ, ದಾಖಲೆ ಹೋಗ್ಬಿಟ್ಟು. ಹಂಗಾದ್ರೆ ಆ ಮಕ್ಕಳ ಏನಾಗ್ತದೆ, ಅದಕ್ಕೆ ಜವಾಬ್ದಾರಿ ಯಾರು? ಎಲ್ಲ ಮಕ್ಕಳ ಜವಾಬ್ದಾರಿ, ಪಾಲಕರು, ಇಡೀ ಒಂದು ಸರ್ಕಾರದ ಜವಾಬ್ದಾರಿ ಇರ್ತದೆ. ಯಾವುದೇ ಮಗು ಕಲಿಕೆಯಿಂದ ಹಿಂದುಳಿಬಾರ್ದು. ಎಲ್ಲ ದಾಖಲಾತಿ ಆಯ್ತು, ಮಕ್ಕಳು ಹಾಜರಾತಿದ್ದು ಬಂದಿದ್ದು ತಂದ್ರು ಕೂಡ ಎಲ್ಲ ಮಗು ತರಗತಿವಾರು ಆ ವಿಷಯವಾರು ಕಡ್ಡಾಯವಾಗಿ ಕಲಿಯಬೇಕು ಅಂತ, ಸಮಗ್ರವಾಗಿ ಎಲ್ಲ ವಿಷಯಗಳ ಸಮಗ್ರವಾಗಿ ಆ ಮಗು ಕಲಿಯಬೇಕು ಅಂತ ಸರ್ಕಾರ ಆ ಯೋಜನೆಯ ಉದ್ದೇಶ ಮತ್ತು ಗುರಿ. ಯಾವುದೇ ಮಗು ಕಲಿಕೆಯಿಂದ ಹಿಂದುಳಿಬಾರ್ದು. ಇವಾಗ 5ನೇ ತರಗತಿಯಲ್ಲಿ ಎಷ್ಟು ಓದಬೇಕು ವಿಷಯಗಳು ಅದಾವ, ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣ ಇರಬೇಕು. ಆತರ ಪರಿಪೂರ್ಣ ಆದಾಗ ಮಾತ್ರ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಜಾರಿ ಮಾಡಿರೋದು. ಅದು ಉದ್ದೇಶಗಳು ಮುಟ್ಟದಂಗೆ ಅಂದ್ರೆ ಪರಿಪೂರ್ಣ ಮಾಡ್ದಂಗೆ. ಅದು ಎಲ್ಲ ಒಂದು ಹುಟ್ಟಬೇಕು ಅಂತಂದ್ರೆ ಎಲ್ಲ ಸಹಕಾರ ಇರಬೇಕು. ಪಾಲಕರು, ಮಕ್ಕಳು, ಶಿಕ್ಷಕರು, ಅಧಿಕಾರಿಗಳು ಎಲ್ಲರೂ ಸಹಕರಿಸಿದ್ರೆ ಮಾತ್ರ ನಾವು ಒಂದು ಒಳ್ಳೆಯ ಭವಿಷ್ಯ ಒಂದು ರೂಪಿಸಲಿಕ್ಕೆ ಅನುಕೂಲ ಆಗ್ತದೆ. ಸಹಕಾರ ಯಾವ ರೀತಿ ಇರಬೇಕು ಅಂತಂದ್ರೆ, ಪಾಲಕರು ಇಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಕೆಲವೊಂದು ನಿಮ್ಮ ಶಾಲೆ ಚೆನ್ನಾಗಿದೆ, ನಾನು ಅಬ್ಸರ್ವೇಷನ್ ಮಾಡಿದ್ರಲ್ಲಿ ಎಲ್ಲ ರೀತಿಯಲ್ಲಿ ಅಬ್ಸರ್ವೇಷನ್ ಮಾಡಿದ್ದೀನಿ. ಮಕ್ಕಳ ಕಲಿಕೆಯಲ್ಲಿ ಮಕ್ಕಳ ಒಂದು ಪಾಠಿಕೆ ಆಗಿರ್ಲಿ, ಒಂದು ಸಮವಸ್ತ್ರ ಆಗಿರ್ಲಿ, ಒಂದು ಶಿಸ್ತು ಎಲ್ಲ ಒಂದು ಪಾಲನೆ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಅಂತ ಅನಿಸುತ್ತೆ. ಬಟ್ ಇನ್ನೂ ಕೂಡ ಇಂಪ್ರೂವ್ ಆಗ್ಬೇಕು, ಇನ್ನೂ ನಾವು ಕಲಿಬೇಕು, ಕಲಿಯೋದು ಬಹಳ ಇದೆ. ಕೆಲವರು ಮಕ್ಕಳಿಗೆ 5ನೇ ತರಗತಿ 6ನೇ ತರಗತಿ ಇರ್ತಾರೆ, ಕನ್ನಡ ಓದ್ಲಿಕ್ಕೆ ಬರಲ್ಲ. ಯಾಕೆ ಬರಲ್ಲ ಅವರಿಗೆ ಅಂದ್ರೆ 5 ವರ್ಷ 6 ವರ್ಷನೂ ಕೂಡ ಶಾಲೆಗೆ ಬರ್ತಾರೆ, ದಿನಾನೂ ಬರ್ತಾರೆ. ಅವರು ದಿನ ಚೆಕ್ ಮಾಡಿದ್ರೆ ದಿನ ಸಬ್ಜೆಕ್ಟ್ ಆದ್ರೂ ಕೂಡ ಅವ್ರಿಗೆ ಕನ್ನಡ ಓದಕ್ಕೆ ಬರಲ್ಲ, ಹಿಂದಿ ಓದಕ್ಕೆ ಬರಲ್ಲ. ಈಗ ನೀವು ಎಲ್ಲ ಏನ್ ಮಾಡಬಹುದು, ಅದು ತುಂಬಾ ಕಷ್ಟ ಆಗ್ತದೆ. ಬಟ್ ಅದನ್ನು ಫಸ್ಟ್ ಲಾಸ್ ಅಂತಂದ್ರೆ ಪಾಲಕರೇ ನಮ್ಮ ಮಗುವಿಗೆ ಒಳ್ಳೆ ಭವಿಷ್ಯ ರೂಪಿಸಬೇಕು ಅಂತ ಕಾಳಜಿ ಪಾಲಕರು ಇರ್ಬೇಕಲ್ಲಿ. ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ, ಈಗ ನಾವೆಲ್ಲ ಗ್ರಾಮೀಣ ಪ್ರದೇಶ ನಮ್ಮ ಹೊಲಗದ್ದೆಗಳು
ವರ್ಷ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವರ್ಷ ಬೆಳ್ಕೋಬಹುದು. ಆದ್ರೆ ಮಗುವಿನ ಭವಿಷ್ಯ ಹಾಳಾಯ್ತಂದ್ರೆ ರೂಪಿಸಿದ ಸಾಧ್ಯ ಹಾಗಿರೋದ್ರಿಂದ ನಾವು ಫಸ್ಟ್ ಮಗು ಒಂದನೇ ತರಗತಿ ಎರಡನೇ ತರಗತಿ ಸಣ್ಣ ಮಗು ಇರ್ತದಲ್ಲ, ಅವಾಗಿನ ನಮ್ಮ ಮನೆಯಲ್ಲಿ ಸಂಸ್ಕೃತ ಚೆನ್ನಾಗಿ ಬೆಳೆಸ್ಬೇಕು. ಮಗುವಿಗೆ ಒಟ್ಟು ಶಬ್ದ ಮಾತಾಡ್ತಿದ್ರೆ ನಾವು ನೋಡ್ಬೇಕು. ಮನೆಯಲ್ಲಿ ಯಾವುದೇ ರೀತಿ ಒಟ್ಟು ಶಬ್ದಗಳು ಬಳಸಬಾರ್ದು. ಮಗುವಿನ ಎದುರುಗಡೆ ಬಾಲ್ಯ ಸಂಸ್ಕೃತ ಬೆಳೆಸ್ಬಿಟ್ಟು ಈಗ ಯಾವುದೇ ಶಾಲೆಗೆ ಹಚ್ಚಿರಿ ನೀವು, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕ ಹೆಚ್ಚಿಗೆ ಆಗ್ತಾರೆ. ಪ್ರೈವೇಟ್ ಶಾಲೆಯಲ್ಲಿ ಹಾಕಿದ್ರು ಕೂಡ ಅಲ್ಲಿ ಏನಂದ್ರೆ ಗೊತ್ತದ ಅದ್ರ ಬಗ್ಗೆ ಏನಿರಲ್ಲ. ಅಲ್ಲಿ ಆ ಪರಿಸ್ಥಿತಿ ಇದೆ. ಹೆಂಗಂತಂದ್ರೆ ಸುಮಾರು ಎಲ್ಲ ವಿಷಯವರು ಮಗುವಿಗೆ ಸಾಧನೆ ಆಗಲ್ಲ. ಅಷ್ಟೆಲ್ಲ ಹೋಮ್ವರ್ಕ್ ಕೊಟ್ಟು ಆ ಮಗು ಕೂತ್ಕೊಂಡು ಕೆಲವು ಉದಾಹರಣೆ ಹೇಳ್ಬೇಕಂದ್ರೆ ಮಗು ಬಯಸಬಾರ್ದು ದುಡ್ಡು ಕೊಟ್ಟಿರ್ತೀರಿ, ಹೌದಲ್ರಿ? ಮತ್ತೆ ಬರೀಬೇಕಂದ್ರೆ ನೀವೇ ದುಡ್ಡು ಕೊಟ್ಟು ದುಡಿಬೇಕು. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ, ಮತ್ತೆ ಸೀರಿಯಸ್ ಆಗಿ ಹೋಗ್ಬಾರ್ದು. ಈ ತರ ವ್ಯವಸ್ಥೆ ಇದೆ. ನಮ್ಮ ಶಾಲೆಯಲ್ಲಿ ಹೆಂಗಿದೆ ಅಂತಂದ್ರೆ ನಿಮ್ಗೆ ಗೈಡ್ ಇರ್ತಾರೆ, ನಿಮ್ಮ ಮಗುವಿನ ಬಗ್ಗೆ ಶಾಲೆಯಲ್ಲಿ ಸಭೆ ಇದೆ, ಸಭೆಯಲ್ಲಿ ಚರ್ಚೆ ಮಾಡೋದು, ನಿಮ್ಮ ಮಕ್ಕಳ ಬಗ್ಗೆ ನೀವೇ ಮಾತಾಡಿ. ನಿಮ್ಮ ಮಗು ಎಷ್ಟು ತರಗತಿ ಇದೆ, ಎಷ್ಟು ಆ ಮಗುವಿಗೆ ಏನೇನು ಬರ್ತಿದೆ, ಒಂದೆರಡು ಬರ್ತಿದೆ, 1 2 3 ಬರ್ತಿದೆ, ಕನ್ನಡ ಬರ್ತಿದೆ ಇಲ್ಲ, ಇಂಗ್ಲಿಷ್ ಬರ್ತಿದೆ ಇಲ್ಲ, ಹಿಂದಿ ಬರ್ತಿದೆ ಇಲ್ಲ, ಏನೇ ಬರೋದು ಏನಾದ್ರು ಒಟ್ಟಾರೆ ಆಗಿ ಆ ಮಗುವಿಗೆ ಏನು ಹಿಂದುಳಿದಿದೆ ಅಥವಾ ಚೆನ್ನಾಗಿ ಓದ್ತಿದೆ, ಈ ಕ್ಲಾಸಲ್ಲಿ ನಂಬರ್ 1 ಇದೆ ನಮಗೂ ಅಂತ ಹೇಳ್ಬೋದು. ಹಾಗಾಗಿ ಅದು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಬೆಳೆಸಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಅನುಭವಿಸ್ತೀವಿ. ಏನು ನಿಮ್ದು ಏನೋ ಒಂದು ಎಲ್ಲರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಒಂದು ದಾಖಲೆ ಮಾಡತಕ್ಕಂತ ಪಾಲಕರಾಗಿ ಮಕ್ಕಳು ಯಾರು ಶ್ರೀಮಂತರು ಇಲ್ಲಿ ಬರಲ್ಲ. ನಾನು ಅನಿಸಿಕೆ ಮಟ್ಟಿಗೆ ಎಲ್ಲರೂ ಆಳಂದ ಶ್ರೀಮಂತರು ಎಲ್ಲ ಆಳಂದ ಆಗ್ತಾರೆ. ಎಲ್ಲರೂ ಅಲ್ಲಿ ಹೋಗಕ್ಕೆ ಇರುವಂತ ಮಕ್ಕಳೇ ಇದೆ. ಬಟ್ ಅದು ಇಲ್ಲಿ ಯೂಸ್ ಮಾಡಬೇಕು. ಯೂಸ್ ಯಾವ ಮಾಡ್ಬೇಕಂತಂದ್ರೆ ನೀವು ಯಾಕಂದ್ರೆ ಹೇಳ್ತಾರೆ ಶಿಕ್ಷಕರು ಕೆಲಸ ಮಾಡ್ಲಿಕ್ಕೆ ಇದು ಒಂದು ಜಮೀನೇ ಅಂತ ಅನ್ಕೊಳ್ಳಿ. ಅವ್ರು ಕೆಲಸ ಮಾಡಿ ಹೇಳೋದಂದ್ರೆ ಅವ್ರು ಕರೆಕ್ಟ್ ಪಾಠ ಮಾಡಿಲ್ಲ, ನಮ್ಮ ಮಗುವಿಗೆ ತಿಳಿದಿಲ್ಲ. ಶಿಕ್ಷಕರು ನಿಮ್ಮ ಮಗುವಿನ ಬಗ್ಗೆ ಕೇಳಿ, ನೀವು ಕೆಲಸ ಶಾಲೆಗೆ ಬಂದು ಕೇಳ್ಬೇಕಂತ ಇಲ್ಲ. ದಿನನಿತ್ಯ ಬರ್ತಾನೆ ಸಾಯಂಕಾಲ ನೋಟ್ಬುಕ್ ಚೆಕ್ ಮಾಡಬೇಕು. ಯಾರು ಚೆಕ್ ಮಾಡೋದು ನೀವು ಪಾಲಕರು ನನ್ ಗೊತ್ತಿಲ್ಲ. ಬಟ್ ಪ್ರೈವೇಟ್ ಶಾಲೆಗೆ ಹಚ್ಚಿದ್ರೆ ಅಂತಂದ್ರೆ ಫಸ್ಟ್ ಚೆಕ್ ಮಾಡ್ತಾರೆ. ಇಲ್ಲಿ ಯಾರಾದ್ರೂ ಇರ್ಬೋದು ಪ್ರೈವೇಟ್ ಶಾಲೆಗೆ ಒಂದು ಮಗು ಅಲ್ಲಿ ಹಚ್ಚಿದ್ರೆ ಮಗು ಇಲ್ಲಿ ಹಚ್ಚಿರ್ತೀವಿ. ಬಟ್ ಇಲ್ಲಿ ಹಚ್ಚಿರೋ ಮಗು ನೋಟ್ಬುಕ್ ಯಾರು ಚೆಕ್ ಮಾಡಲ್ಲ, ಅಲ್ಲಿ ಹಚ್ಚಿರೋ ಮಗು ನೋಟ್ಬುಕ್ ಫಸ್ಟ್ ಚೆಕ್ ಮಾಡ್ತಾರೆ. ಯಾಕೆ ಚೆಕ್ ಮಾಡ್ತಾರೆ? ಆ ಭಾವನೆ ಯಾಕೆ ಬರ್ತದೆ ನಮ್ಗೆ? ಈ ಎಷ್ಟು ಖರ್ಚು ಆಗ್ಲಿಲ್ಲ ನಿಮ್ಗೆ ಗೊತ್ತೇನ್ರಿ? ಅದು 10 ರೂಪಾಯಿ ಖರ್ಚು ಆಗ್ಲಿಕ್ಕೆ ಕೊಠಡಿಗಳು ನೋಡಿ ಎಷ್ಟು, ಕಂಪೌಂಡ್ ಎಷ್ಟಿದೆ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಊರಿಗೋಸ್ಕರ. ಇಷ್ಟೆಲ್ಲ ಕಟ್ಟಬೇಕಂದ್ರೆ ಆಮೇಲೆ ಒಬ್ಬೊಬ್ರು ಶಿಕ್ಷಕರಿಗೆ ಎಷ್ಟು ಶಾಲೆ ಗೊತ್ತಿಲ್ಲ, ಪ್ರೈವೇಟ್ ಶಾಲೆಗೆ ಎಷ್ಟು ಶಾಲೆ ಕೊಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಎಲ್ಲ ನಿಮ್ಗೆ ನಾವು ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೂ ಅದು ನಿಮ್ಗೆ ಗೊತ್ತಿಲ್ಲಂಗೆ ಮರಿ ಮಚ್ಚಿ ಹೋಗ್ತಾ ಇದೆ. ನಮ್ಗೆ ಯಾವ್ದು ನಾವು ಪ್ರಿಪೇರ್ ಕೊಡ್ಬೇಕು ಅನ್ನೋದು ಪದ ಇಲ್ಲ ತಲೆ. ಪ್ರಿಪರೇಷನ್ ನಿಮ್ಮ ಮಕ್ಕಳ ಬಗ್ಗೆ ಬಹಳ ಕಾಳಜಿ ತಗೊಳ್ಳೇಬೇಕು. ನಿಮ್ದು ಬಿಸ್ನೆಸ್ ಅಲ್ಲಿ ಅಥವಾ ಕೆಲಸದಲ್ಲಿ ಹೊಲದಲ್ಲಿ ಒಂದು ವರ್ಷ ಲಾಸ್ ಆದ್ರೂ ಪರವಾಗಿಲ್ಲ, ನಿಮ್ಮ ಮಗು ಚೆನ್ನಾಗಿ ಬೆಳಿಬೇಕು. ಒಂದು ವರ್ಷ ಲಾಸ್ ಅಂದ್ರೆ ಇನ್ನೊಂದು ವರ್ಷ ಬೆಳೀತದೆ. ಮಗು ಲಾಸ್ ವಿದ್ಯಾಭ್ಯಾಸ ಕಲಿಲಿಲ್ಲ, ಈಗ 5ನೇ 6ನೇ ತರಗತಿ ಹೋಗಿತ್ತು ಮಗು, ಏನು ಬರಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತೀರಿ? ಶಿಕ್ಷಕರೇ ಸಾಧ್ಯ, ಪಾಲಕರೇ ಮಾಡಕ್ಕೆ ಸಾಧ್ಯ. ಏನ್ ಹೋಗ್ಬಿಟ್ಟಿರ್ತಾವ ಹೋಗ್ಬಿಟ್ಟಿರ್ತದೆ. ಮಗುವಿಂದು
ಯಾಕೆ ಚೆಕ್ ಮಾಡ್ತೀರಿ? ಈಗ ಬಂದಿರೋ ಪಾಲಕರು ಮಗುವಿನ ನೋಡ್ಬೇಕು, ಈ ಶಾಲೆಗೆ ಅಡ್ಮಿಷನ್ ಇರೋದು ಯಾರಾದ್ರೂ ಹೇಳಿ. ನೀವು ಚೆಕ್ ಮಾಡಿದ್ರಿ ಮೇಡಮ್? ಮಧ್ಯರಾಗಿರೋರು ಚೆಕ್ ಮಾಡಿ ದಿನಾಲು ಸುತ್ತ ಬಿದ್ದಿದ್ದಾರೆ. ನೋಡ್ತೀರಿ ನೀವು ನೋಡಿದ್ಮೇಲೆ ನೀವು ಏನ್ ಗಮನಿಸ್ತೀರಿ? ಗುಡ್ ಅಂದ್ರೆ ಒಳ್ಳೆ ವಿಷಯ ಇದ್ರೆ ಒಳ್ಳೆ ವಿಷಯ ಬರೀರಿ ಒಂದು ಲೈನ್ ಕೆಳಗಡೆ. ನೀವು ಪಾಲಕರಾದವರು ಮಗು ಚೆನ್ನಾಗಿ ಬಂದಿದೆ, ಹೋಮ್ವರ್ಕ್ ನೀವು ಚೆನ್ನಾಗಿ ಹಾಕಿದ್ದೀರಾ, ಶಿಕ್ಷಕರಿಗೆ ಒಂದು ಒಳ್ಳೆ ಬರೀರಿ. ಆ ಶಿಕ್ಷಕರಿಗೆ ಖುಷಿ ಆಗುತ್ತದೆ. ಮಗು ಚೆನ್ನಾಗಿ ಬಂದಿದೆ ಅಂದ್ರೆ ಚೆಕ್ ಮಾಡಿರೋ ಬಗ್ಗೆ ಒಂದು ಲೈನ್ ಮಗು ಚೆನ್ನಾಗಿ ಹೋಮ್ವರ್ಕ್ ಮಾಡ್ತಾ ಇದೆ, ಟೀಚರು ಸರ್ ಬಂದಿದೆ, ನಾವು ನೋಡಿದ್ದೀವಿ, ನೀವು ಈ ತರ ನಮ್ಮ ಮಗುವಿಗೆ ಹೇಳ್ಕೊಡಿ. ಎಲ್ಲರಿಗೂ ಬರೋದಂತ ಹೇಳಲ್ಲ, ಬರೋರು ಹೇಳ್ಬೇಕು. ಸಲಹೆ ಏನ್ ಹೇಳಿ ನಿಮ್ಗೆ ಏನ್ ಹೇಳ್ಬೇಕು ಅನ್ಸಿದ್ರೆ ಒಂದೇ 2 ದಿನ ಕೆಳಗಡೆ ನೋಡ್ಬಿಟ್ರೆ ಶಿಕ್ಷಕ ಗೊತ್ತಾಗ್ಬಿಡ್ತಾರೆ. ನೀವು ಹೇಳಿರೋದು ಮರ್ದಿನ ಮಾತ್ರ ನಾಳೆ ಇವತ್ತು ಹೇಳಿ ಬಂತು ಅಂದ್ರೆ ನಾಳೆ ದಿನ ರಿಪ್ಲೈ ಬರಲೇಬೇಕು. ನಾವು ವಿಶೇಷ ಗಮನ ಹರಿಸಿ ನಿಮ್ಮ ಮಗುವಿನ ಬಗ್ಗೆ ಅದು ಒಂದು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಬೇರೆ ವಿಷಯ ನಾವು ಪ್ರಾರಂಭ ಮಾಡಿ ಒಂದು ದಿನದಲ್ಲಿ ಕೂಡ ಪರಿಹಾರ ಕಂಡುಕೊಂಡು ರಿಪ್ಲೈ ಬರಬಹುದು. ಅದು ಮಾಡ್ತಾ ಕೇಳ್ತಾ ಇಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ, ಮಗುವಿಗೆ ತಿಳಿದಿಲ್ಲ ಅಂದ್ರೆ ಅವ್ರು ಏನ್ ಕೇಳ್ತಾರ, ಮತ್ತೆ ಪದೇ ಪದೇ 2-3 ಸಾರಿ ಮಗು ಕೇಳು ಮಾಡೋದು ಪ್ರಯತ್ನ ಪಡ್ತಾರೆ. ಇಲ್ಲಿ ಏನದ ಅಂತಂದ್ರೆ ಒಬ್ಬರು ಶಿಕ್ಷಕರು 3-4 ಸಬ್ಜೆಕ್ಟ್ಗಳು ಹೇಳ್ಬೇಕು. ಯಾಕೆ ಹೇಳ್ಬೇಕಂದ್ರೆ ಇಲ್ಲ, ಎಲ್ಲ ವಿಷಯಗಳು ಕವರ್ ಮಾಡ್ಬೇಕು. ಯಾರು ಏನು ಅಂತ ಹೇಳ್ಬೇಕು, ಅದು ಕವರ್ ಮಾಡಲಿ. ಅವರು ಎಲ್ಲ ತರಗತಿಗಳು ಈ ತರಗತಿ ಬೇರೆ ತರಗತಿ ಹೋಗ್ಬೇಕು. ಹಿಂಗೆಲ್ಲ ಅವ್ರೇನು ಕೆಲಸದ ಶಿಕ್ಷಕರು ಹಿಂಗಾದ್ರೆ ಹೇಳಿದ್ರು, ಅದ್ರ ಲಾಸ್ಟ್ ಇದ್ರು ಕೂಡ ಅವರು 100 ಕೆಲಸಕ್ಕೆ ತುಂಬಾ ಪ್ರಯತ್ನ ಮಾಡ್ಲಿಕ್ಕೆ ಅದಾರು. ಅವರು ಯಾವ್ದು ಮಾಡ್ಕೊಡ್ತಾರೆ, ಬಳಸೋದಿಲ್ಲ, ಪಾಲಕರು ಬಳಸೋದಿಲ್ಲ. ಆಟ ಆಡ್ಬೇಕು, ಯಾವುದು ಮೊಬೈಲ್ ಸಿಕ್ಕರೆ ಸಾಕು ಎಲ್ಲ ಮಾಡ್ಬಿಡ್ತಾರೆ. ಅದು ಆದಷ್ಟು ಮಟ್ಟಿಗೆ ಪಾಲಕರಾದವರು ಮೊಬೈಲ್ ಮಕ್ಕಳಿಗೆ ಬಳಸ ಹಂತವಾಗಿ ಕಡಿಮೆ ಮಾಡಬೇಕು. ಅಡಿ ಮಾಡ್ತಾನೆ ಅಂದ್ಬಿಟ್ಟು ಅದನ್ನ ಜಗಳ ತೆಗಿತ ಮೊಬೈಲ್ ಕೊಡ್ತಾರೆ. ಅದು ಸುಮ್ಮನೆ ಅನ್ನೆಸೆಸರಿ ಹೋಮ್ವರ್ಕ್ ಮಾಡ್ಲಿಕ್ಕೆ ಅವಕಾಶ ಇರಲ್ಲ, ಹೇಳಿರೋದು ಎಲ್ಲ ನೆನಪು ಬಿಡುತ್ತೆ. ಸುಮ್ಮನೆ ಯಾವ್ದು ವಿಡಿಯೋ ಕೊಡ್ತಾರೆ, ಕೆಲವೊಂದು ಕಡೆ ಜಾಸ್ತಿ ಹೊತ್ತು ಮಕ್ಕಳು ಮೊಬೈಲ್ ನೋಡೋದ್ರಿಂದ ಕಣ್ಣುಗಳು ಭಾವ ಬಂದ್ಬಿಟ್ಟು ನೀರು ತೋರಿ ಕೆಂಪು ಕಣ್ಣಾಗಿ ಕಣ್ಣುಗಳು ಹೋಗಿರ್ತಾವ. ಕೆಲವು ವಿಡಿಯೋ ಮೊಬೈಲ್ದಾಗ ಬಂದಿರ್ತಾವ, ಕೆಲವೊಂದು ಕಡೆ ಆಗ್ಯಾವ. ಬಟ್ ಅಂತವಕ್ಕೆಲ್ಲ ಆಸ್ವಾದ ಕೊಡಬಾರ್ದು. ನೀವೆಲ್ಲ ಕೊಡಲ್ಲ ಅಂತ ಅನ್ಕೋತೀನಿ. ಮುಂದೆ ಯಾರಾದ್ರೂ ಜಾಸ್ತಿ ಮೊಬೈಲ್ ಕೊಡ್ತೀರಂತಂದ್ರೆ ಹುಷಾರಾಗ್ಬಿಟ್ಟು ಮಕ್ಕಳಿಗೆ ಜಾಸ್ತಿ ಹೊತ್ತು ಕೊಡ್ಲಿಕ್ಕೆ ಹೋಗಬಾರ್ದು. ಅವ್ರ ಎಷ್ಟೇ ಅಡ್ಡಿ ಮಾಡಿ ಏನೇ ಹೇಳಿ ಸ್ವಲ್ಪ ಅದಕ್ಕೆ ನಾವು ಪ್ರಿಫರೆನ್ಸ್ ಕೊಡೋದು ಅನ್ನೋ ಉದ್ದೇಶ. ಇನ್ನು ಎಲ್ಲ ನಾನು ಇಷ್ಟೊತ್ತು ಮಾತಾಡಿದ ಕಲಿಕೆ ಬಗ್ಗೆ ಮಕ್ಕಳಿಗೆ ಹೇಳಿಕೆ ಮಾಡಬೇಕಂತದ್ದು ಹಲವಾರು ಪಾತ್ರ ಅದ ನಿಮ್ಮ ಪಾಲಕರದ್ದು. ಪ್ರತಿದಿನ ಚೆಕ್ ಮಾಡೋದ್ರಿ, ಆಮೇಲೆ ಮಗು ಶಿಸ್ತಾಗಿ ಜವಾಬ್ದಾರಿ ಶಿಸ್ತ ಅಂತಂದ್ರೆ ದಿನ ಜಳಕ ಮಾಡಿ ಡ್ರೆಸ್ ಕ್ಲೀನ್ ಇರೋದು, ಬಟ್ಟೆ ಉಳಿಸಿ, ಆಮೇಲೆ ಮಹಿಳೆಯರಿದ್ರೆ ತಲೆ ಇದು ಮಾಡಿ ರೆಡಿ ಮಾಡಿ ಮಾಡಿದ್ರೆ ಎಲ್ಲ ಮಕ್ಕಳು ನೀಟ್ ಬರ್ತಾರೆ. ಸಪೋರ್ಟ್ ಮಾಡ್ತೀರಿ ಅಂದ್ರೆ ಬಟ್ ಇನ್ನೂ ಚೆನ್ನಾಗಿ ಇದು ಮಾಡಬೇಕು. ಮತ್ತು ಇಲ್ಲೆಲ್ಲ ರೋಡ್ ಇರೋದ್ರಿಂದ ಮಕ್ಕಳು ಆಟ ಆಡಿ ಸ್ವಲ್ಪ ಸಮಸ್ಯೆ ಇದೆ. ಇಲ್ಲಿ ಗಾರ್ಡನ್ ಇಲ್ಲ, ಮಕ್ಕಳು ಫ್ರೀ ಆಗಿ ಆಡ್ಬೇಕು ಅಂತಂದ್ರೆ ಸ್ವಲ್ಪ ಅವ್ರಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಇಲ್ಲೇ ಆಡ್ಬೇಕು, ಈ ತರ ಇನ್ನೂ ಸ್ವಲ್ಪ ಸರಿಯಾಗಿದ್ರೆ ಮಕ್ಕಳ ಸಂಖ್ಯೆ ಹೆಚ್ಚಿಗಿದ್ರೆ ಇನ್ನೂ ಉನ್ನತ ಬಿಲ್ಡಿಂಗ್ ಜಾಗ ಇದ್ದಿದ್ರೊಳಗೆ
ಎಲ್ಲ ವಿಷಯಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಾವು 2-3 ದಿನ ನಮ್ಮ ಶಾಲೆಗೆ ಭೇಟಿ ನೀಡಿ ಸ್ವಚ್ಛತೆ ಬಗ್ಗೆ, ಮಕ್ಕಳ ಕಲಿಕೆ ಬಗ್ಗೆ, ಶಿಕ್ಷಕರ ಬಗ್ಗೆ ಯಾವ ರೀತಿ ಮಕ್ಕಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ, ಮಕ್ಕಳು ಯಾವ ರೀತಿ ಶಿಕ್ಷಕರ ಪಾಠ ಕೇಳ್ತಾರೆ, ಮಕ್ಕಳಿಗೂ ತರಗತಿವಾರು ನಾವು ಶಾಲೆಗೆ ಭೇಟಿ ನೀಡಿ ಎಲ್ಲ ಮಗುವಿಗೂ ನೋಡಿದ್ದೀವಿ. ಮಗುವಿಗೆ 8ನೇ ತರಗತಿ ಕ್ಲಾಸ್ ಹೋಗ್ಬಿಟ್ಟು ಯಾವ ಓದಿಲ್ಲ, ಎಷ್ಟು ಮಟ್ಟಿಗೆ ಇದೆ, ಈ ತರ ಎಲ್ಲ ತರಗತಿ ನಾವು ಭೇಟಿ ನೀಡಿ ಆ ತರಗತಿ ದಾಖಲಾತಿ ಎಲ್ಲ ನೋಡಿದ್ದೀವಿ. ನೋಡಿ ಮಗು ಇಲ್ಲಿ ನೋಡಿದ್ರೆ ಬೇರೆ ಸ್ಕೂಲಿಗೆ ಮಾಡಿದ್ರೆ ಪರವಾಗಿಲ್ಲ, ಇನ್ನೂ improve ಆಗ್ಬೇಕು. ದಾಖಲಾತಿ ದಾಖಲಾತಿ 20 ಮಕ್ಕಳು ಆಬ್ಸೆಂಟ್ ಇದ್ರು ದಾಖಲಾತಿ ಪ್ರಕಾರ. ಈಗ ಏನು ಯಾವ್ದು ನನ್ಗೆ ಅನಿಸ್ತದೆ, ಯಾಕೆ ಮಾಡ್ತಾ ಇದ್ದಾರೆ ಮಕ್ಕಳಿಗೆ? ಅಥವಾ ಶಾಲೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಮಗು ಎಲ್ಲೋ ಹೋಗ್ತದೆ, ಟೈಮ್ ವೇಸ್ಟ್ ಮಾಡ್ತಿದೆ ಅಂತ ಆ ಥರ ಎಲ್ಲ ಗಮನಿಸ್ಬೇಕು. ಕೆಲವೊಂದು 2-3 ಹುಡುಗರು ಸೇರ್ಕೊಂಡ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಅಲ್ಲಿ ಟೈಮ್ ವೇಸ್ಟ್ ಮಾಡಿ ಮತ್ತೆ ಶಾಲೆ ಕೆಲವೊಂದು ನಾವು ಗಮನಿಸಿದ್ದೀವಿ. ಬಟ್ 20 ಮಕ್ಕಳು ಆಬ್ಸೆಂಟ್ ಇದೆ ಫಸ್ಟ್ ದಿನ ನಾವು ಬಂದ್ಮೇಲೆ ಜಾಸ್ತಿ ಮಕ್ಕಳು ಮತ್ತೆ ಇಲ್ಲೇ 2-3 ಆಬ್ಸೆಂಟ್ ಆದ್ರೆ ಏನ್ ತಿಳಿತದೆ ಅವರಿಗೆ, ಏನ್ ವಿಷಯ ಶಾಲೆಯಲ್ಲಿ ಹೇಳಿದ್ದಾರೆ, ಪಾಠ ಮಾಡಿದ್ದಾರೆ ಎಲ್ಲ ಗೊತ್ತಾಗಲ್ಲ ಅವರಿಗೆ. ಗೊತ್ತಾಗಲ್ಲ ಅಂದ್ರೆ 2-3 ದಿನದ ವಿದ್ಯಾಭ್ಯಾಸ ಹಾಳಾಯ್ತು. ಈ ತರ ಇರ್ತದೆ. ಈಗ ನೋಡಿ ಪಾಲಕರಿಗೆ ಜನ ಬಂದಿಲ್ಲ, ಇನ್ನೂ ಇಷ್ಟು ಜನ ಬಂದಿಲ್ಲ. ಇದೇನು ನಡೆದಿದೆ, ಏನು ಇಲ್ಲಿ ಶಾಲೆ ಸಂಬಂಧಿಸಿದಂಗೆ ಏನ್ ಜಾಗೃತಿ ನಮ್ಮ ಬಗ್ಗೆ ಯಾರಿಗೆ ಗೊತ್ತಾಗಲ್ಲ. ಬಂದವರಿಗೆ ಗೊತ್ತಾಗುತ್ತೆ. ಬಟ್ ಕೆಲವರು ಆಸಕ್ತಿ ತೋರಿಸಿ ನಾವು ಹೇಳಿರೋದು ತಿಳ್ಕೊಂಡು ಇದು ಮಾಡಿದ್ರೆ ಅಂದ್ರೆ ನಮ್ಮೊಂದು ಮತ್ತೆ ಎಲ್ಲ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಹೊಸದಾಗಿ ಗೃಹಲಕ್ಷ್ಮಿ
ಈ